ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನು ಮಾಡುವಂಥ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನಾಗಿರುವುದರಿಂದ ನಮಗೆಲ್ಲವನ್ನು ಆತನು ನಂಬುವವರು ಪ್ರತಿಯೊಬ್ಬರಿಗೆ ಒಳ್ಳೆಯದನ್ನು ಆಗುತ್ತದೆ. ಹಲ್ಲೆಲೂಯ. ಯೇಸುವಿನ ರಕ್ತ ಪರಿಶುದ್ಧವಾದದ್ದು. ನಮ್ಮ ಪಾಪಗಳನ್ನು ಪರಿಹಾರ ಆಗಬೇಕಾದರೆ ದೇವರ ನಾಮದಲ್ಲಾಗುತ್ತದೆ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ಪರಿಹಾರ ಉಂಟು. ಬೇರೆ ಯಾವ ನಾಮದಲ್ಲಾಗಲಿ, ಬೇರೆ ಯಾವ ನಾಮಕ್ಕೆ ಆ ಶಕ್ತಿ ಇಲ್ಲ. ಕೇವಲ ಯೇಸು ಎಂಬ ನಾಮಕ್ಕೆ ಶಕ್ತಿ ಉಂಟು. ಯೇಸುವಿನ ನಾಮದಲ್ಲಿ ಮುಚ್ಚೋಗಿರುವ ಬಾಗಿಲುಗಳನ್ನು ತೆರೆಯುತ್ತಾವೆ. ಹಾಲೆಲೂಯ. ಇಲ್ಲಿ ದೇವರು ಒಂದು ಮಾತು ಹೇಳ್ತಾ ಇದ್ದಾನೆ. ಈ ರಾತ್ರಿಯಲ್ಲಿ ನಿಮಗೋಸ್ಕರ ಒಂದು ಮಾತು ಹೇಳ್ತಾ ಇದ್ದಾರೆ. ಇದು ಕರ್ತನಾದ ಯೇಸು ಕ್ರಿಸ್ತನು ನುಡಿದಿರುವ ಮಾತು. ಹಾಲೆಲೂಯ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಅಲ್ಲಿ 9ನೇ ವಚನ ಹೀಗೆ ಹೇಳುತ್ತದೆ, ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಲೆಲೂಯ. ನಿಮಗೋಸ್ಕರ ಒಂದು ದೇವರು ಆಶೀರ್ವಾದದ ಬಾಗಿಲನ್ನು ದೇವರು ತೆರೆದಿಟ್ಟಿದ್ದಾರೆ. ಹಾಲೆಲೂಯ. ಆ ಬಾಗಿಲು ಯಾರೂ ಮುಚ್ಚೋದಕ್ಕೆ ಆಗೋದಿಲ್ಲ. ಈ ಹೊಸ ವರ್ಷದಲ್ಲಿ ನಿಮಗಾಗಿ ದೇವರು ವಾಗ್ದಾನ ಮಾಡುತ್ತಿರೋದು, ನಿಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಆ ಬಾಗಿಲು ಯಾರೂ ಮುಚ್ಚುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಲೆಲೂಯ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಬಾಗಿಲನ್ನು ತೆರೆದಿಟ್ಟಿರುವ ಬಾಗಿಲು ಯಾರಿಗೋಸ್ಕರ ಗೊತ್ತಾ? ಇದು ಯಾವ ಬಾಗಿಲಿದೆ ಗೊತ್ತಾ? ಆಶೀರ್ವಾದದ ಬಾಗಿಲಿದೆ. ಹಾಲೆಲೂಯ. ಇದುವರೆಗೂ ನಡೆಯದಂಥ ಕಾರ್ಯಗಳನ್ನೆಲ್ಲವನ್ನು ಯೇಸು ನಿಮಗೋಸ್ಕರ ನಡೆಸುತ್ತಾರೆ. ಯೇಸು ನಿಮಗೋಸ್ಕರ ನಡೆಸುವುದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ. ಆ ಬಾಗಿಲು ಏನಿದೆ ಗೊತ್ತಾ? ಅದು ಆಶೀರ್ವಾದದ ಬಾಗಿಲಾಗಿದೆ. ಹಾಲೆಲೂಯ. ಅಲ್ಲಿ ದೇವರು ನಿಮಗೋಸ್ಕರ ಇಟ್ಟಿರುವ ಆಶೀರ್ವಾದಗಳನ್ನು ಉಂಟು. ಹಾಲೆಲೂಯ. ಆ ಆಶೀರ್ವಾದ ಪಡ್ಕೊಳ್ಳಬೇಕಾದರೆ ನೀವು ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆಶೀರ್ವಾದದ ನಿಧಿಯಾಗುವಿ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಸಮೃದ್ಧಿಯನ್ನು ಪಡಿಸು. ನೀನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರುವಿ. ಅನೇಕರ ದುಃಖದಲ್ಲಿ ನೀನು ಅವರನ್ನು ಸಂತೋಷ ಪಡಿಸುವ ಮಗನಾಗಿ ಮಗಳಾಗಿ ನಿನ್ನನ್ನು ದೇವರು ಮಾಡುತ್ತಾರೆ. ಹಾಲೆಲೂಯ. ಹಾಲೆಲೂಯ. ದೇವರು ನಿನ್ನನ್ನು ಹಾಗೆ ಆಶೀರ್ವಾದ ಮಾಡುತ್ತಾರೆ. ಈ ರಾತ್ರಿಯಲ್ಲಿ ನೀನು ಕೂತುಕೊಂಡು ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಕಷ್ಟದಿಂದ ಬಿಡಿಸದೆ ಅನೇಕರನ್ನು ನೀನು ಹೋಗಿ ಕಷ್ಟದಿಂದ ಬಿಡಿಸುವಂತೆ ಆ ಆತ್ಮನು ದೇವರು ನಿನಗೆ ಕೊಡುತ್ತಾರೆ. ಹಾಲೆಲೂಯ. ಇವತ್ತು ನೀನು ಅಯ್ಯೋ ನನ್ನ ಕಷ್ಟ ಹೋಗಲಿಲ್ಲ, ನಾನು ಇದ್ದಾಗೆ ಇದ್ದೇನೆಂದು ಚಿಂತೆ ಮಾಡ್ತಿರ್ಬೋದು. ಆದರೆ ದೇವರು ಇಲ್ಲಿ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಾಲೆಲೂಯ. ನಿಮಗೆ ದೇವರು 2ರಷ್ಟು ಸುಖವನ್ನು ಕೊಡುತ್ತೇನೆಂಬುದಾಗಿ ದೇವರು ನಿಮಗೆ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಈ ವಾಕ್ಯ ನಿಮಗೋಸ್ಕರ, ನೀವು ಕೇಳುವಂಥ ಪ್ರತಿಯೊಂದು ಮಕ್ಕಳಿಗೋಸ್ಕರ ಹೇಳುತ್ತಾ ಇದ್ದಾರೆ, ನಿಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆಂಬುದಾಗಿ. ಆ ಬಾಗಿಲು ಯಾವುದಿದೆ ಗೊತ್ತಾ? ಪರಲೋಕದ ಬಾಗಿಲಿದೆ. ಅಲ್ಲಿ ನಿಮಗೆ ಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು ಆ ಬಾಗಿಲಲ್ಲಿ ಉಂಟು. ಹಾಲೆಲೂಯ. ಈ ಲೋಕದಲ್ಲಿ ಜೀವಮಾನದಲ್ಲಿ ನಿಮ್ಗೆ ಏನೇನೋ ಅಗತ್ಯವೋ ಅದನ್ನೆಲ್ಲ ಆ ದೇವರು ನಿನಗೆ ಒದಗಿಸಿ ಕೊಡುವಂಥ ದೇವರಾಗಿದ್ದಾರೆ. ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಾಲೆಲೂಯ. ನೀವು ಈ ರಾತ್ರಿ ಮಲಗುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿ ನೀವು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಹಾಲೆಲೂಯ. ನೀವು ಪ್ರತಿಯೊಬ್ಬರು ಆಶೀರ್ವಾದದ ನಿಧಿಯಾಗಬೇಕು. ನೀವು ಪ್ರತಿಯೊಬ್ಬರು ಸಮೃದ್ಧಿಯಾಗಿರಬೇಕು. ಅಯ್ಯೋ ನನ್ನಲ್ಲಿ ಏನಿದೆ, ನನ್ನಲ್ಲಿ
ಎಲ್ಲ ಮುಗಿದೋಯ್ತು ಎಂದು ಚಿಂತೆ ಮಾಡಬೇಡ. ನಿನಗೋಸ್ಕರ ದೇವರು ದೊಡ್ಡ ಬಹುಮಾನವನ್ನು ಇಕ್ಕಿದ್ದಾನೆ. ಆ ಆಶೀರ್ವಾದ ನೀನು ಪಡ್ಕೊಳ್ಳಬೇಕೆಂದು ದೇವರು ನಿನಗೋಸ್ಕರ ಚಿಂತಿಸುತ್ತಾನೆ. ನೀನು ಯಾವಾಗ ಆತನ ಬಳಿಯಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡುತ್ತೀಯೋ, ನಿನ್ನ ಮನೆಯಲ್ಲಿ ನೀನು ಪ್ರಾರ್ಥನೆ ಮಾಡುತ್ತೀಯೋ, ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗಿಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ನಿನಗೆ ಹುಡುಕಿಕೊಂಡು ಬರುತ್ತವೆ. ಇದುವರೆಗೂ ಏನು ನಡೆಯದೇ ಇದ್ದರೂ ದೇವರು ಇನ್ನು ಮುಂದೆ ನಡೆಸುವಾತನ ಆಗಿದ್ದಾನೆ. ದೇವರು ನಿನ್ನ ಸಂಗಡಿದ್ದು ನಿನ್ನನ್ನು ನಡೆಸಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಈ ರಾತ್ರಿ ಪ್ರಾರ್ಥನೆ ಮಾಡು. ನಿನಗೆ ನಾಳೆ ಏನೇನು ಅಗತ್ಯವೋ ಅದನ್ನೆಲ್ಲ ಪರಲೋಕದಿಂದ ದೇವರು ಒದಗಿಸಿಕೊಡುತ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ಹೇಳಿರೋದು ನಿನ್ನ ಅಗತ್ಯಗಳನ್ನು ಪೂರೈಸುತ್ತೇನೆ ಅಂತ ಹೇಳಿರೋದು. ನೀನು ಒಂಟಿಯಾಗಿ ನನ್ನಿಂದ ಏನೂ ಆಗುವುದಿಲ್ಲ, ನನಗೆ ಯಾರು ಸಹಾಯ ಮಾಡೋರಿಲ್ಲ ಎಂದು ಚಿಂತೆ ಮಾಡಬೇಡ. ಬೈಬಲ್ ಹೇಳುತ್ತದೆ, ನಿನಗೋಸ್ಕರ ಒಬ್ಬ ಸಹಾಯಕನನ್ನು ಕೊಡುತ್ತೇನೆಂಬುದಾಗಿ. ಆ ಸಹಾಯಕನು ದೇವದೂತನು ಬಂದು ನಿನಗೆ ಬೇಕಾಗಿರುವುದೆಲ್ಲವನ್ನು ದೇವರು ಕೊಡುವಾತನಾಗಿದ್ದಾನೆ. ಭಯಪಡಬೇಡ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು. ಆ ಯೇಸುವೇ ನಿನ್ನ ಅಗತ್ಯ ಪೂರೈಸುತ್ತಾರೆ. ಆ ಯೇಸು ಬಾಗಿಲಾಗಿದ್ದಾರೆ. ಆ ಯೇಸು ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಆ ಯೇಸು ನಿನ್ನನ್ನು, ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೇಸುವಿನ ನಾಮದಲ್ಲಿ ನಿನಗೆ 2ರಷ್ಟು ಸುಖ ಬರುತ್ತದೆ. ನೀನು ಯಾವ ಚಿಂತೆಯನ್ನು ಮಾಡಬೇಡ. ದೇವರು ನಿನಗೆ 2ರಷ್ಟು ಸುಖವನ್ನು ಕೊಡುವುದಕ್ಕಾಗಿ ಬಯಸಿದ್ದಾನೆ. ಹಲ್ಲೆಲೂಯಾ. ನೀನು ಕಳ್ಕೊಂಡಿರುವುದು ಎಲ್ಲವನ್ನು ದೇವರು ನಿನ್ನನ್ನು ಒದಗಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಮೇಲೆ ನಂಬಿಕೆ ಇಡು. ದೇವರ ಮೇಲೆ ಭರವಸೆ ಇಡು. ನೀನು ದೇವರ ಮೇಲೆ ಭರವಸೆ ಇಡುವಾಗ ದೇವರು ನಿನ್ನ ಅಗತ್ಯಗಳು, ನಿನ್ನ ಚಿಂತೆಗಳನ್ನೆಲ್ಲ ದೇವರು ಹೊತ್ತು ತಾನೇ ತೀರಿಸುತ್ತಾರೆ. ಹಾಲೆಲೂಯ. ನಿನಗೊಬ್ಬ ತಂದೆ ಇದ್ದಾರೆ, ನಿನಗೊಬ್ಬ ದೇವರಿದ್ದಾರೆ. ಹಾಲೆಲೂಯ. ಆತನೇ ಕರ್ತನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಒಂದು ಸಾಕ್ಷಿ ಹೇಳಬೇಕಂದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನಾವು ಈ ವರ್ಷ ಕ್ರಿಸ್ಮಸ್ಗೆ ಹೋಗುವಾಗ ಬರುವಾಗ ದೇವರು ನಮ್ಮನ್ನು ಬಂಗಾರ ದೇವದೂತನ ಕವಲೆ ಇಟ್ಟು ಕೈದು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ನಾವು ಮೊದಲನೇ ಸಾರಿ ನಾವು ಕಾರ್ ತಗೊಂಡು ಊರಿಗೆ ಹೋಗುವಾಗ ದೇವರ ವಾಕ್ಯ ಹೇಳಿತ್ತು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳಿತ್ತು, ಇಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆಂಬುದಾಗಿ. ಹಲ್ಲೆಲೂಯಾ. ಅವನು ನಿನ್ನ ಮಾರ್ಗಗಳನ್ನು ಸರಿ ಮಾಡುತ್ತಾನೆಂಬುದಾಗಿ ಹೇಳಿತ್ತು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳಿತು, ಯೆಹೋವನು ಇಂದಿನಿಂದ ನೀನು ಹೋಗುವಾಗಲೂ ಬರುವಾಗಲೂ ಸುರಕ್ಷಿತವಾಗಿ ನಿನ್ನನ್ನು ಯೆಹೋವನು ಕಾಪಾಡುವನೆಂಬುದಾಗಿ ಹೇಳಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಪ್ರಕಾರ ನಾವು ಹೋಗುವಾಗಲೂ ಬರುವಾಗಲೂ ದೇವದೂತರು ನಮ್ಮ ಸಂಗಡ ಇದ್ದು, ನಾವು ಇಲ್ಲಿಂದ ಬೀದರ್ಗೆ ಪ್ರಯಾಣ ಮಾಡಿ ಬೀದರಿಂದ ಮತ್ತೆ ಬೆಂಗಳೂರು ಪ್ರಯಾಣ ಮಾಡುವಾಗ ದೇವರ ಬಂಗಾರ ದೇವದೂತನ ಕವಲೆ ಇಟ್ಟು ನಮ್ಮನ್ನು ಕೈದು ಕಾಪಾಡಿದೆ. ನಮ್ಮ ಕುಟುಂಬವೆಲ್ಲ ದೇವರು ಕಾಪಾಡಿದ್ದಾನೆ. ಇದು ದೇವರ ಮಾಡಿರುವ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ಆತನು ಒಳ್ಳೆಯವನು. ಆತನು ನಂಬಿರುವ ಪ್ರತಿಯೊಬ್ಬರನ್ನು ದೇವರು ಯಾವತ್ತೂ ಕೈ ಬಿಡುವವನಲ್ಲ. ದೇವರು ಯಾವತ್ತೂ ನಮ್ಮನ್ನು ಮರೆತು ಹೋಗುವವನಲ್ಲ. ಆತನು ಒಳ್ಳೆ ತಂದೆಯಾಗಿದ್ದಾನೆ. ಇವಾಗ ನೈಟ್ ಆಗಿದೆ, ನಾವು ಮಲಗಬಹುದು, ಆದರೆ ದೇವರು ಯಾವತ್ತೂ ಮಲಗೋದಿಲ್ಲ. ದೇವರು ಹೇಳಿರೋದು, ಇಸ್ರಾಯೇಲ್ನ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಇಸ್ರಾಯೇಲ್ನ ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ ಎಂದು ವಾಕ್ಯ ಹೇಳುತ್ತದೆ. ನಿಮ್ಮನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡು ಒಬ್ಬರ ಮುಖ ಒಬ್ಬರು ನೋಡಿ ಮತ್ತೆ ಸಂತೋಷ ಪಡುವಂತೆ ನಿಮ್ಮ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ನಿಮ್ಮನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ಈ ರಾತ್ರಿಯೆಲ್ಲ ಇಸ್ರಾಯೇಲ್ ಕಾಯುವ ದೇವರು ನಿನ್ನ ಕುಟುಂಬ ಕೈದು ಕಾಪಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರನ್ನು ದೇವರು ಹೊಸ ವರ್ಷದಲ್ಲಿ ಕಾಲಿಡುವಂತೆ ಕೃಪೆ ತೋರಿಸಿ ಆತನ ಅನುಗ್ರಹದಿಂದ ಇದುವರೆಗೂ ನಮ್ಮನ್ನು ನಡೆಸಿರುವ ದೇವರು ಜೀವಿತವಾಗಿದ್ದಾನೆ. ನೀವು ಯಾರು ಭಯಪಡಬೇಡಿರಿ. ನೀವು ಮಲಗುವಾಗ ದೇವರು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ನೀವು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡು ಮತ್ತೆ ಪ್ರಾರ್ಥನೆ ಮಾಡಿರಿ. ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಳ್ಳಿರಿ. ನೀವು ಯಾವ ವಿಷಯದಲ್ಲಿ ನೀವು ಚಿಂತೆಯಲ್ಲಿ ಕೊರಗುತ್ತಾ ಇದ್ದೀರೋ ಆ ವಿಷಯಕ್ಕಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡಿರಿ. ಆ ಚಿಂತೆಗಳನ್ನೆಲ್ಲ ದೇವರು ನಿಮ್ಮಿಂದ ಬಿಟ್ಟು ಹೋಗುವಂತೆ ದೇವರ ಸಹಾಯ ಮಾಡುತ್ತಾನೆ.
ದೇವರು ನಿಮ್ಮನ್ನು ಹೇರಳವಾಗಿ ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ಈ ರಾತ್ರಿ ನಾನು ನಿಮಗೋಸ್ಕರ ಬೇಡಿಕೊಳ್ಳುತ್ತೇನೆ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನಿಮ್ಮನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಸದಾಕಾಲ ನಿಮ್ಮೊಂದಿಗೆ ದೇವರಿರುತ್ತಾನೆ. ದೇವರ ವಾಕ್ಯನೇ ಹೇಳಿದೆ, ನಾನು ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆಂದು. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮ ಸಂಗಡಿದ್ದಾನೆ. ಹಾಲೆಲೂಯ. ಆತನನ್ನು ನಂಬಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿ ಮಲಗುವಾಗ ನಿಮಗೆ ಒಳ್ಳೆ ನಿದ್ರೆ, ಸುಖವಾದ ನಿದ್ರೆಯನ್ನು ಯೇಸುವಿನಿಂದ ಉಂಟಾಗುತ್ತದೆ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಅನೇಕ ವಿಷಯಗಳಲ್ಲಿ ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ನಾನು ಆಶೀರ್ವಾದ ಯೇಸುವಿನ ನಾಮದಲ್ಲಿ ಮಾಡುತ್ತೇನೆ. ನೀವು ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಆತನನ್ನು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಯೇಸು ಕ್ರಿಸ್ತನು ನಿಮಗೆ ಸಹಾಯ ಮಾಡುತ್ತಾನೆ, ಆತನು ಒದಗಿಸುತ್ತಾನೆ. ಇದುವರೆಗೂ ಯಾವ ಕಾರ್ಯಗಳಲ್ಲಿ ನೀವು ಕೊರಗಿತ್ತರೋ, ಯಾವ ಕಾರ್ಯಗಳಲ್ಲಿ ನೀವು ಚಿಂತಿಸುತ್ತೀರೋ ಆ ಕಾರ್ಯಗಳನ್ನೆಲ್ಲ ದೇವರ ನಾಮದಲ್ಲಿ ಒಪ್ಪಿಸಿಕೊಡಿರಿ. ದೇವರು ನಿಮ್ಮ ಕಾರ್ಯಗಳನ್ನು ಸಿದ್ಧಿಗೆ ಬರುವಂತೆ ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಸಹ ನಮ್ಮ ಎಲ್ಲ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ, ನಮ್ಮನ್ನು ಪ್ರಾರ್ಥನೆ ಮಾಡಿರಿ. ಈ ಸೇವೆಯನ್ನು ಇನ್ನೂ ಮುಂದುವರಿಯುವಂತೆ ನೀವು ಸಹಾಯ ಮಾಡುತ್ತೀರಿ, ನೀವು ಪ್ರಾರ್ಥನೆ ಮಾಡುತ್ತೀರೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್.